ಬೀದರ್ನಲ್ಲಿ ನಡೆದಂತಹ ದರೋಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಕೇಸ್ನಲ್ಲಿ ಬಿಹಾರಿ ಗ್ಯಾಂಗ್ನ ಕೈ ಚಳಕ ಇರೋದು ಪತ್ತೆಯಾಗಿದೆ. ದರೋಡಿ ಮಾಡಿದ ಗ್ಯಾಂಗ್ನ ಸುಳಿವನ್ನ ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಬಿಹಾರ ಮೂಲದ ಅಮಿತ್ ಗ್ಯಾಂಗ್ ಈ ಕೃತ್ಯವನ್ನ ಎಸಗಿರುವಂತಹ ಶಂಕೆ ಪೊಲೀಸರಿಗೆ ಬಲವಾಗಿದೆ. ಬಿಹಾರದ ಮನೀಶ್ ಎಂಬಾತ ಕೃತ್ಯವನ್ನ ಎಸಗಿದ್ದು ತನಿಖೆಯಲ್ಲಿ ಗೊತ್ತಾಗಿದೆ. ಅಫ್ಜಲ್ಗಂಜ್ನಲ್ಲಿ ಫೈರಿಂಗ್ ಮಾಡಿ ಓಡಿ ಹೋಗಿದ್ರು ಕದೀಮರು. ಇಬ್ಬರು ಆರೋಪಿಗಳ ಪೈಕಿ ಓರ್ವನ ಹೆಸರು ಹಾಗೆ ವಿಳಾಸ ಕೂಡ ಪತ್ತೆಯಾಗಿದೆ. ಎಟಿಎಂಗೆ ಹಣ ಹಾಕೋಕೆ ಬಂದಂತಹ ವಾಹನದ ಮೇಲೆ ಅದರಲ್ಲಿದ್ದಂತಹ ಸಿಬ್ಬಂದಿಯ ಮೇಲೆ ದಾಳಿಯನ್ನ ಮಾಡಿ ಆ ನಂತರ ಹಣವನ್ನ ಎತ್ಕೊಂಡು ಪರಾರಿಯಾಗಿದ್ರು. ಅದಾದ ಬಳಿಕ ಅಫ್ಜಲ್ಗಂಜ್ನಲ್ಲಿ ಟ್ರಾವೆಲ್ ಸಿಬ್ಬಂದಿಯ ಮೇಲೆ ಶೂಟ್ಔಟ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇರೋದು. ಇಷ್ಟೆಲ್ಲ ಆದ ಬಳಿಕ ಮತ್ತೆಲ್ಲೋ ಪರಾರಿಯಾಗ್ಬಿಟ್ಟಿದ್ದಾರೆ, ಬೇರೆ ರಾಜ್ಯಕ್ಕೆ ಓಡ ಹೋಗ್ಬಿಟ್ಟಿದ್ದಾರೆ, ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಯಾವ ರೀತಿ ಇವರು ಪರಾರಿಯಾದ್ರು ಅನ್ನೋದ್ರ ಬಗ್ಗೆಯೂ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇವರಿಬ್ರು ಯಾರು, ಯಾವ ಗ್ಯಾಂಗ್ಗೆ ಸೇರಿದವರು ಅನ್ನುವಂತಹ ಮಹತ್ವದ ಸುಳಿವು ಪೊಲೀಸರಿಗೆ ಲಭ್ಯ ಆಗಿದೆ. ಬಿಹಾರದ ಗ್ಯಾಂಗ್ಸ್ಟರ್ ಆಗಿರುವಂತಹ ಅಮಿತ್ ಗ್ಯಾಂಗ್ಗೆ ಇವರಿಬ್ರು ಕೂಡ ಸೇರಿದವರು ಅನ್ನುವಂತಹ ಇನ್ಫಾರ್ಮೇಶನ್ ಸಿಕ್ಕಿದೆ. ಗ್ಯಾಂಗ್ಸ್ಟರ್ ಅಮಿತ್ ಓಡಾಡ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಸಿಸಿಟಿವಿ ಫುಟೇಜ್ ನ ಟ್ರ್ಯಾಕ್ ಮಾಡುವಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ಯಾರು ಆರೋಪಿಗಳು, ಯಾರು ಮಾಡಿದಂತಹ ಕೃತ್ಯ ಇದು, ಹೆಲ್ಮೆಟ್ ಹಾಕೊಂಡು ಮಾಸ್ಕ್ ಹಾಕೊಂಡು ಬಂದವರು ಯಾರು, ಶೂಟ್ಔಟ್ ಮಾಡಿ ಪರಾರಿಯಾದವರು ಯಾರು, ಅದು ಕೂಡ ಎರಡೆರಡು ಕಡೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಸಿಸಿಟಿವಿ ಫುಟೇಜ್ಗಳನ್ನ ಕ್ರ್ಯಾಕ್ ಮಾಡುವಲ್ಲಿ ಸದ್ಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಬಿಹಾರ ಮೂಲದ ಗ್ಯಾಂಗ್ಸ್ಟರ್ ಅಮಿತ್ ಗ್ಯಾಂಗ್ ಈ ಕೃತ್ಯವನ್ನ ಎಸಗಿರೋದು ಕನ್ಫರ್ಮ್ ಆಗಿದೆ. ಗ್ಯಾಂಗ್ಸ್ಟರ್ ಅಮಿತ್ ನ ವಿಜುವಲ್ಸ್ ನ ಗಮನಿಸ್ತಾ ಇದ್ದೀರಿ. ಸಿಸಿಟಿವಿ ಫುಟೇಜ್ ನ ಟ್ರ್ಯಾಕ್ ಮಾಡಿದ್ದಾರೆ ಪೊಲೀಸರು. ಮತ್ತೊಂದ್ ಕಡೆ ಆರೋಪಿಗಳು ಆ ಟ್ರಾಲಿ ಬ್ಯಾಗ್ ಅನ್ನ ಹಿಡ್ಕೊಂಡು ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಅಫ್ಜಲ್ಗಂಜ್ನ ಟ್ರಾವೆಲ್ ಏಜೆನ್ಸಿಯಲ್ಲೂ ಕೂಡ ಈ ಆರೋಪಿಗಳು ಫೈರಿಂಗ್ ಅನ್ನ ಮಾಡಿದ್ರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ಬಂದಿರುವಂತಹ ಆ ರಾಬರಿ ಇಬ್ರು ಯಾರು, ದರೋಡೆಕೋರರು ಇಬ್ರು ಯಾರು ಅನ್ನುವಂತಹ ಸುಳಿವು ನಮಗೆ ಸಿಕ್ಕಿದೆ ಅನ್ನುವಂತಹ ಮಾಹಿತಿಯನ್ನ ನಿನ್ನೆಷ್ಟೇ ಎಡಿಜಿಪಿ ಹರಿಶೇಖರನ್ ಹೇಳಿದ್ರು. ಇವತ್ತು ಆ ಗ್ಯಾಂಗ್ ನ ಕಂಪ್ಲೀಟ್ ಮಾಹಿತಿಯನ್ನ ಕ್ರ್ಯಾಕ್ ಮಾಡುವಲ್ಲಿ ಪೊಲೀಸರು ಸಕ್ಸಸ್ ಆಗಿರೋದು. ಡೀಟೇಲ್ಸ್ ನ ಕೊಡ್ತಾ ಹೋಗೋದಾದ್ರೆ ಎಸ್ ವಿದ್ಯಾಶ್ರೀ, ಏನೋ ಈ ಒಂದು ದರೋಡೆ ಪ್ರಕರಣ ನಡೆದಿತ್ತು ಬೀದರ್ನಲ್ಲಿ. ಈ ಪ್ರಕರಣದಲ್ಲಿ ಈಗಾಗಲೇ ಪೊಲೀಸರು ಕೂಡ ಒಂದು ಮಹತ್ವದ ಹೆಜ್ಜೆಯನ್ನು ಮುಂದಿಟ್ಟಿರುವಂಥದ್ದು. ಈಗಾಗಲೇ ಏನೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನೋ ಈ ದರೋಡೆಯನ್ನು ಯಾರು ಮಾಡಿದ್ರು ಎನ್ನುವಂಥ ಮಹತ್ವದ ಸುಳಿವು ಈಗಾಗಲೇ ಪೊಲೀಸರಿಗೆ ಸಿಕ್ಕಿರುವಂಥದ್ದು. ಏನೋ ಬಿಹಾರ ಮೂಲದ ಅಮಿತ್ ಗ್ಯಾಂಗ್ ಏನಿದೆ, ಆ ಗ್ಯಾಂಗ್ನ ಸಿಬ್ಬಂದಿ ಏನೋ ಇದು ಒಂದು ಕೆಲಸವನ್ನು ಮಾಡಿದರೆ ಎನ್ನುವಂಥ ಶಂಕೆ ಈಗಾಗಲೇ ಪೊಲೀಸ್ ಮೂಲಗಳಿಂದ ವ್ಯಕ್ತವಾಗಿರುವಂಥದ್ದು. ಈಗಾಗಲೇ ಏನು ಅಮಿತ್ ಏನಿದಾನೆ, ಅಮಿತ್ ಗ್ಯಾಂಗ್ನ ಸಹಚರರಾದಂಥ ಮನೀಶ್ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಎನ್ನುವಂಥ ಮಾಹಿತಿ ಈಗ ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿರುವಂಥದ್ದು. ಏನು ಮನೀಶ್ ಏನಿದ್ದಾನೆ ಬೀದರ್ದಲ್ಲಿ ರಾಬರಿ ನಂತರ ಏನು ತೆಲಂಗಾಣಕ್ಕೆ ಹೋಗ್ತಾನೆ, ಅಂದರೆ ಹೈದರಾಬಾದ್ಗೆ ಟಚ್ ಆಗ್ತಾನೆ. ಹೈದರಾಬಾದ್ನಲ್ಲಿ ಏನು ಹೈದರಾಬಾದ್ನ ಅಫ್ಜಲ್ಗಂಜ್ ಏನಿದೆ, ಅಫ್ಜಲ್ಗಂಜ್ನಲ್ಲಿ ಆತ ಏನೋ ಓಡಾಡಿದ ದೃಶ್ಯಗಳು ಕೂಡ ಎಲ್ಲ CCTV ದೃಶ್ಯಗಳು ಸರಿಯಾಗಿರುತ್ತೆ. ಹೀಗಾಗಿ ಆ ದೃಶ್ಯಗಳನ್ನು ಆಧರಿಸಿ ಮನೀಶ್ ಯಾರು, ಈತನ ಚಹರೆಗಳನ್ನು ಪರಿಶೀಲಿಸಿದಾಗ ಈತ ಅಮಿತ್ ಗ್ಯಾಂಗ್ನ ಸಹಚರ ಎನ್ನುವಂಥ ಮಾಹಿತಿಯನ್ನು ಈಗ ಪೊಲೀಸರು ಸ್ಪಷ್ಟವಾಗಿ ತಿಳಿದು ಬಂದಿರುವಂಥದ್ದು. ಹೀಗಾಗಿ ಏನು ಇವರು ಬಿಹಾರದ ಗ್ಯಾಂಗ್ ಆಗಿರೋದ್ರಿಂದ ಈಗ ಪೊಲೀಸ್ ಈಗಾಗಲೇ ಬೀದರ್ನ 8 ತಂಡಗಳನ್ನು ರಚಿಸಿಕೊಂಡು ಈಗಾಗಲೇ ಪ್ರಕರಣದ ತನಿಖೆಗೆ ಮುಂದಾಗಿದ್ದಾರೆ. ಹೀಗಾಗಿ ಈಗಾಗಲೇ 4 ತಂಡಗಳು, ಅಂದರೆ ಉತ್ತರ ಭಾರತದ ಏನು ಬಿಹಾರ್, ಲಕ್ನೋ, UP ಏನಿದೆ ಆ ಭಾಗಕ್ಕೆ ಈಗಾಗಲೇ ಹೋಗಿರುವಂಥದ್ದು. ಈಗ ಇನ್ನಷ್ಟೇ ಅಂದರೆ ಆ ಆರೋಪಿಗಳನ್ನು ಬಂಧಿಸುವಲ್ಲಿ ಕೂಡ ಈಗಾಗಲೇ ಹೆಡಮುರಿ ಕಟ್ಟೋಕ್ಕೆ ಆ ಭಾಗದಲ್ಲಿ ತೆರಳಿದ್ದಾರೆ. ಅಷ್ಟೇ ಅಲ್ಲದೆ ಏನು ಸಿಕಂದರಾಬಾದಲ್ಲಿ ಏನೋ ಓಡಾಡಿದ ದೃಶ್ಯಗಳು ಏನಿದೆ, ಅಂದರೆ ಟ್ರಾವೆಲ್ ಬ್ಯಾಗ್ ತಗೊಂಡು ಅಫ್ಜಲ್ಗಂಜ್ನಲ್ಲಿರುವಂಥ ಏನು ರೋಷನ್ ಟ್ರಾವೆಲ್ಸ್ ಏನಿದೆ, ಆ ಟ್ರಾವೆಲ್ಸ್ ಏನು ಮುಂಭಾಗದಲ್ಲ ಓಡಾಡಿರೋ ದೃಶ್ಯಗಳು, ಮತ್ತು ಅಲ್ಲಿಂದ ಫೈರಿಂಗ್ ಆದ ನಂತರ ಏನೋ ಟ್ರಾವೆಲಿ ಬ್ಯಾಗ್ನ ಹಿಡ್ಕೊಂಡು ಅವರು ಏನೋ ಭಯದಲ್ಲಿ ಓಡೋಗ್ತಾರ ದೃಶ್ಯಗಳು ಎಲ್ಲವೂ ಕೂಡ ಈಗ CCTVಯಲ್ಲಿ ಸೆರೆಯಾಗಿತ್ತು. ಆ ದೃಶ್ಯಗಳನ್ನೇ ಆಧರಿಸಿ ಈಗಾಗಲೇ ಪೊಲೀಸರು ಆ ಆರೋಪಿಯ ಗುರುತು ಮತ್ತು ಚಹರೆಯನ್ನು ಪತ್ತೆ ಹಚ್ಚಿದ್ದಾರೆ. ಏನೋ ಆ ಚಹರೆ ಮುಖಾಂತರ ಈಗ ಪೊಲೀಸರಿಗೆ ತಿಳಿದು ಬಂದಿರೋದು ಏನಂತಂದರೆ, ಆ ಮನೀಶ್ ಎನ್ನುವ ವ್ಯಕ್ತಿ ಆ ಸ್ಥಳದಲ್ಲಿ ಏನೋ ಗುರುತು ಪತ್ತೆ ಆಗಿತ್ತು. ಆ ಮನುಷ್ಯನ ಹಿನ್ನೆಲೆಯನ್ನು ಕೆದಕಿದಾಗ ಆತ ಈ ಹಿಂದೆಯೂ ಕೂಡ ಕೆಲವಷ್ಟು ರಾಬರಿ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಎನ್ನುವಂಥ ಮಾಹಿತಿ ಈಗ ಗೊತ್ತಾಗಿರುವಂಥದ್ದು. ಅಷ್ಟೇ ಅಲ್ಲದೆ ಇನ್ನು ಛತ್ತೀಸ್ಗಢದಲ್ಲೂ ಕೂಡ ಇದೇ ಕೆಲ ದಿನಗಳ ಹಿಂದಷ್ಟೇ, ಒಂದಷ್ಟು ದಿನಗಳ ಹಿಂದಷ್ಟೇ ಅವರು 70 ಲಕ್ಷದ ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿದ್ದರು. ಆ ಹಿನ್ನೆಲೆಯನ್ನು ಆಧರಿಸಿ ಈಗಾಗಲೇ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ.
ಹೀಗಾಗಿ ಏನು ಈ ಅಮಿತ್ ಗ್ಯಾಂಗ್ ಈ ರಾಬರಿ ಪ್ರಕರಣದಲ್ಲಿ ಪದೇ ಪದೇ ಭಾಗಿಯಾಗ್ತಾ ಇರೋದ್ರಿಂದ ಏನು ಅಮಿತ್ ಗ್ಯಾಂಗ್ ಏನಿದೆ ಗ್ಯಾಂಗನ್ನ ಹೆಡೆಮುರಿ ಕಟ್ಟಬೇಕು ಅನ್ನುವಂಥ ಕೆಲಸಕ್ಕೆ ಈಗ ಪೊಲೀಸ್ ಇಲಾಖೆ ಮುಂದಾಗಿದೆ. ಹೀಗಾಗಿ ಅಷ್ಟೇ ಅಲ್ಲದೆ ಬೀದರ್ ಏನು SP ಇದ್ದಾರೆ ಮತ್ತು ಕಲಬುರಗಿ ವಲಯದ IG ಆದಂಥ ಅಜಯ್ ಹೆಲೋರಿ ಕೂಡ ಈಗಾಗಲೇ ಬೀದರ್ನಲ್ಲೇ ಮೊಕ್ಕಾಂ ಹೂಡಿದ್ರು. ಅದರ ಜೊತೆಗೆ ನಿನ್ನೆ ಏನೋ ಪ್ರಕರಣ ಆಗಿತ್ತು ಆ ಸಂಬಂಧಪಟ್ಟಂತೆ ಏನೋ ಮನುಷ್ಯನ ಚಹರೆ ಏನು ಎಲ್ಲ ತಿಳಿದು ಬಂದಿತ್ತಲ್ಲ, ಈ ವಿಚಾರದ ಕುರಿತಾಗಿ ಚರ್ಚೆ ಮಾಡೋಕ್ಕೆ ಇವತ್ತು ಏನೋ ಸಂಗಾರೆಡ್ಡಿ SP ಆದಂಥ SP ಅವರು ಕೂಡ ಬೀದರ್ SP ಕಚೇರಿಗೆ ಬಂದು ಆದರ್ಶ ಅದ್ರ ಕೂಡ ಸಮಾಲೋಚನೆ ನಡೆಸಿರುವಂಥದ್ದು. ಏನೋ ಬೀದರ್ SP ಪ್ರದೀಪ್ ಕುಂಟೆ ಆಗಿರ್ಬೋದು, ಕಲಬುರಗಿ ವಲಯ IG ಆದಂಥ ಅಜಯ್ ಹೆಲೋರಿ ಮತ್ತು ಜೊತೆಗೆ ಸಂಗಾರೆಡ್ಡಿ SP ಅವರು ಕೂಡ 3 ಜನ ಕೂಡ ಈ ಪ್ರಕರಣದ ಕುರಿತ ಸಮಗ್ರವಾದ ತನಿಖೆ ಮತ್ತು ವಿಚಾರಣೆ ಸಮಾಲೋಚನೆಯನ್ನು ಕೂಡ ಮಾಡಿರುವಂಥದ್ದು. ಆದರೆ ಈಗಾಗಲೇ ಗುರುತು ಪತ್ತೆ ಆಗಿರೋದ್ರಿಂದ ಅವ್ರ ಹೆಡೆಮುರಿ ಕಟ್ಟೋಕೆ ಈಗಾಗಲೇ ತಂಡಗಳು ಕೂಡ 4 ತಂಡಗಳು ಉತ್ತರ ಭಾರತಕ್ಕೆ ಹೋಗಿರುವಂಥದ್ದು. ಹೀಗಾಗಿ ಅವ್ರನ್ನೂ ಕೂಡ ಶೀಘ್ರದಲ್ಲೇ ಬಂಧಿಸ್ತೀವಿ ಅನ್ನುವಂಥ ಮಾತನ್ನು ಕೂಡ ನಿನ್ನೆ ಅಷ್ಟೇ ADGP P ಹರಿಶೇಖರನ್ ಕೂಡ ಹೇಳಿದರು. ಹೀಗಾಗಿ ಇನ್ನೇನು ಅವರನ್ನು ಬಂಧನ ಆಗುತ್ತಾ ಎನ್ನುವುದನ್ನು ನೋಡಬೇಕಾಗಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಾನಂದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.